ಅದ್ಭುತವಾದ ಈ ಚಂದ್ರ ಲೇಔಟಲ್ಲಿ ಒಂದು ನಾವು ಆಡಿಟೋರಿಯಂ ಮಾಡಿದ್ದೀವಿ RS ಅಂತ ಹೇಳ್ಬಿಟ್ಟು. ಇದ್ರ ಹಿನ್ನೆಲೆ ಏನಕ್ಕೋಸ್ಕರ ಇದು ಮಾಡಿದ್ದೀರಾ, ಯಾವ ರೀತಿ ನಡೆಸ್ಕೊಂಡು ಹೋಗ್ತೀರಾ? ಈ ಕಾಲದಲ್ಲಿ ಕರೋಕೆ ಆಡೋ ಸುಮಾರು ಜನ ಆಗಿದ್ದಾರೆ. ಕೆಲವು ಕಡೆ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ನಡೆಯುತ್ತೆ, ಕೆಲವು ಕಡೆ ಆಗ್ತಾಯಿಲ್ಲ. ನೀವು ಇಷ್ಟು ಎಫಿಷಿಯೆಂಟಾಗಿ ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಮಾಡಿದ್ದೀರಾ, ಎಲ್ಲಿ ವಾಯ್ಸ್ ನೈಸ್ ಇಲ್ಲ, ಏನಿಲ್ಲ, ನಾವು ಹಾಡಿದ್ದೀವಿ, ನಮಗೂ ಖುಷಿ ಆಯಿತು. ಏನೇನು ಬರ್ತೀರಾ? ಇದ್ರ ಹಿನ್ನೆಲೆ ಯಾರೆಲ್ಲ ಇದ್ದಾರೆ ಇದರ ಹಿನ್ನೆಲೆ? ಸರ್, ಇದು ನನಗೆ ಈ ಕರಾಟೆ ಅನ್ನೋದು ನನಗೆ ನಡುವಲ್ಲಿ ಗೊತ್ತಾಗಿದ್ದು ಸರ್. ನನಗೆ ಫಸ್ಟು ಇದು ಬೈ ಬರ್ತು, ಬಟ್ ನಮ್ಮ ತಂದೆಯವರು ಅವಾಗೆಲ್ಲ ಹಾಡ್ತಿದ್ರಂತೆ. ಆದರೆ ಆರ್ಕೆಸ್ಟ್ರಾ ಈ ಕರಾಟೆ ಆ ಥರ ಎಲ್ಲ ಏನಿರಲಿಲ್ಲ, ಅವಾಗ ಈ ಡ್ರಾಮಾ ಎಲ್ಲ ಮಾಡ್ತಾ ಇದ್ದಿದ್ದು. ಅವರ ಒಂದು ಸಿರಿಕಂಠ ದೇವರು ನನಗೆ ವರದಾನ ಕೊಟ್ಟಿದ್ದಾನೆ. ಸೊ ಇದನ್ನು ಅದೇ ರೀತಿ ಕಾಲೇಜಲ್ಲಿ, ಹೈಸ್ಕೂಲ್ಗಳಲ್ಲಿ, BA ಮಿಡ್ಲ್ ಸ್ಕೂಲಿಂದನೂ ನಾನು ಜಾನಪದ ಗೀತೆ, ಭಕ್ತಿಗೀತೆ, ಗ್ರೂಪ್ಸ್ ಹಂಗೆಲ್ಲ ಸೇರಿಸಿ ನನ್ನನ್ನು ಟೀಚರ್ಸ್ ಎಲ್ಲ ನನ್ನನ್ನು ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ಸರ್ಟಿಫಿಕೇಟ್ಸು ಮತ್ತು ಸ್ಕೂಲ್ಗೆಲ್ಲ ಶೀಟ್ಸ್ ಎಲ್ಲ ತಂದು ಕೊಟ್ಟಿದ್ದೀನಿ. ಆ ಗ್ರೂಪಿಂದ ಹೋಗಿ ಅಥವಾ ಇಂಡಿವಿಜುವಲ್ ಆದರೂ ಕೂಡ ಮಾಡಿದ್ದೀನಿ. ಅದ್ರ ಜೊತೆಗೆ ನಮಗೇನಪ್ಪ ಅಂದರೆ ಈ ನಡುವೆ ನಾನು ಕೂಡ ಬ್ಯೂಟಿಷನ್ನು ಮತ್ತು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೂಡ ಇದರಲ್ಲಿ. ಜೊತೆಗೆ ಈ ಹಾಡೋದು ಹಾಬಿ ಇರೋದ್ರಿಂದ ಯಾವಾಗಲೂ ರೇಡಿಯೋ ಹಾಕೊಂಡು ಟಿವಿನ ಕೇಳೋದು ಇದೆ ಇತ್ತು. ಹಾಗಾಗಿ ಒಬ್ಬರು ನಮಗೆ ಪರಿಚಯ ಆಯ್ತು ಈ ಥರ ಕರೋಕೆ ಇದೆ ಅಂತೇಳಿ. ಈ ಕರೋನಾ ಟೈಮಲ್ಲಿ ಅದಕ್ಕಿಂತ ಒಂದು ವರ್ಷ ಹಿಂದೆ ನಮಗೆ ಇದು ಪರಿಚಯ ಆಯಿತು, ಕರೋಕೆ ಅಂದರೆ ಏನು ಅಂತ. ಸೊ ಹಾಗಾಗಿ ಬಂದು ಹಾಡಿ ಹಲವಾರು ಕಡೆ ನಾನು ಈ ಆಡಿಟೋರಿಯಂಗಳಲ್ಲಿ ಹಾಡ್ತಾ ಇದ್ದೆ, ಹೋಗ್ತಾ ಇದ್ದೆ. ಯಾರು ಕರೆದ್ರೆಲ್ಲ ಹೋಗಿ ಹಾಡ್ತಾ ಇದ್ದೆ. ಮತ್ತು ಸ್ಟೇಜ್ ಪ್ರೋಗ್ರಾಮ್ ಕೂಡ ಕೊಡ್ತೀನಿ, ಯಾರು ಕರೆದ್ರಲ್ಲಿ ಹಾಡ್ತೀನಿ. ಈ ಕಡೆ ಪ್ರೊಫೆಷ್ನಲ್ ಸಿಂಗರ್ ಅಂತ ಹೇಳ್ತಾರಲ್ಲ, ಈ ಕಡೆ ಹವ್ಯಾಸಿ ಗಾಯಕರು ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಹಾಡುಗಳನ್ನು ಆದಷ್ಟು ನನ್ನ ಒಂದು ಮನಸ್ಸು ಇಚ್ಛೆಯಿಂದ ಒಂದು ಇಷ್ಟಪಟ್ಟು ಹಾಡ್ತಾ ಇದ್ದೀನಿ. ಇಷ್ಟವಾದ ಗಾಯಕಿ ಯಾರು? ಇಷ್ಟವಾದ ಗಾಯಕಿ ನನಗೆ ವಾಣಿ ಜಯರಾಮ್, ಎಸ್ ಜಾನಕಿ ಅಮ್ಮ, ವಾಣಿ ಜಯರಾಮ್ ಅವರು. ಮತ್ತು ಅವರು ಭಾಳ ಇಷ್ಟ ನನಗೆ. ಏನು ಅವರಿಂದ ನೀವು ಪಡ್ಕೊಂಡಿದ್ದೀರಿ ಸ್ಫೂರ್ತಿ? ಏನೇನು ಪಡ್ಕೊಂಡಿದ್ದೀರಿ? ಏನಂದರೆ ನಾನು ಹಾಡಬೇಕಾದ್ರೆ ಎಲ್ಲರೂ ಹೇಳೋರು ವಾಣಿ ಜಯರಾಮ್ ಥರನೇ ಇದೆ ನಿಮ್ಮದು ವಾಯ್ಸು ಅಂತ. ಅದು ಒಂದು ನನಗೊಂದು ಪ್ಲಸ್ ಪಾಯಿಂಟ್ ಆಯಿತು. ಅವ್ರ ಥರನೇ ನಾನು ಹಾಡ್ತಾ ಇದ್ದೀನಿ ಕೇಳೋರಿಗೆ ಅಂತ. ಅದ್ರ ಜೊತೆಗೆ ಎಷ್ಟು ಜನಕ್ಕೆ ಹಾಡು ಬಂದಾಗ ಅದು ಕೂಡ ಚೆನ್ನಾಗಿ ಆಡ್ತಿದೆ ಅಂತ ಎಷ್ಟು ಜನಕ್ಕೆ ಜೂನಿಯರ್ ಎಷ್ಟು ಜನಕ್ಕೆ ಅಂತಂದು ನನಗೆ ಒಂದು ಟೈಟ್ಲ್ ಕೊಟ್ಟರು ನಮ್ಮ ಕರಾಟೆ ಫೀಲ್ಡಲ್ಲಿ. ಸೊ ಹೀಗಾಗಿ ಅದನ್ನು ಹಂಗೆ ಬೆಳೆಸ್ಕೊತಾ ಬಂದೆ. ಕೊನೆಗೆ ಮನೆಯಲ್ಲಿ ಡಿಸ್ಕಷನ್ ಮಾಡಿ ನಾವು ಕೂಡ ನಮ್ಮಂಥ ಕಲಾವಿದರಿಗೆ ಎಷ್ಟೋ ಜನಕ್ಕೆ ವೇದಿಕೆ ಇಲ್ಲ ಅಂಥವ್ರಿಗೆಲ್ಲ ಒಂದು ವೇದಿಕೆನ ಕೊಡಬೇಕು, ಒಂದು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಮನೇಲಿ ಮಕ್ಕಳ ಹತ್ರ ಸೊಸೈಟಿಯೆಲ್ಲ ಡಿಸ್ಕಷನ್ ಮಾಡಿದಾಗ, ಆಯ್ತಮ್ಮ ನೀವು ಮಾಡಿ, ನಿಮ್ಮ ಖುಷಿ ಏನಿದೆ ಅದು ಮಾಡಿ, ಅದನ್ನು ನಾವು ನೆರವೇರಿಸ್ಕೊಡ್ತೀವಿ ಅಂತೇಳಿ ಈ ಒಂದು ಕಲಾಮಂದಿರನ ನನಗೆ ಸ್ಥಾಪನೆ ಮಾಡಿಕೊಟ್ರು. ಇದು ಸ್ಟಾರ್ಟ್ ಆಗಿ 8 ತಿಂಗಳಾಯಿತು. ಸೊ ಅದರಿಂದ ಎಲ್ಲ ಕಲಾವಿದರಿಗೂ ಅವರ ಒಂದು ಕೈಗೆ ಎತ್ಕುವಂಥ ಒಂದು ದರದಲ್ಲಿ ನಾವು ಅವರಿಗೆ ಹಾಡುಗಳನ್ನ ಕೊಟ್ಟು ಈ ವೇದಿಕೆನ ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. ಸೊ ಪ್ರತಿಯೊಬ್ಬರು ಕಲಾವಿದರಿಗೂ ಇದನ್ನು ತಲುಪಬೇಕು ಅಂತ ಹೇಳಿ ನಾನು ನನ್ನ ಒಂದು ಮನದಾಳದ ಮಾತು. ಇನ್ನೂವರೆಗೂ ಎಷ್ಟು ಕಲಾವಿದರು ಬಂದಿಲ್ಲ ಹಾಡಿದ್ದಾರೆ ನಿಮ್ಮ ಆಡಿಟೋರಿಯಂ? ಇಲ್ಲಿ ತನಕ 8 ತಿಂಗಳಿಂದ ಸರ್ ಒಂದು 3-4 ಜನ ಬಂದು ಹಾಡಿರ್ಬೋದು ಸರ್. ಹೆಂಗೆ ಅನಿಸ್ತು ನೀವು? ಭಾಳ ಖುಷಿ ಆಗುತ್ತೆ ಸರ್. ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅನ್ನಿಸ್ತು. ಸೊ ನೀವು ಎಸ್ ಜಾನಕಿ ಅಮ್ಮ, ಜೂನಿಯರ್ ಎಸ್ ಜಾನಕಿ ಅಮ್ಮ ಅಂತ ಹೇಳ್ತೀರಾ. ಒಂದು ತೊಡಕು ಹಾಡಿ, ಯಾವನ್ನ ಒಂದು ಹಾಡು ನಮ್ಮ ಪ್ರೇಕ್ಷಕರಿಗೆ ಗೊತ್ತಾಗಲಿ ಯಾವ ರೀತಿ ಮಾಡಿ ವಿತೌಟ್ ಮ್ಯೂಸಿಕ್ ಹಾಡಿ. ನಿಮ್ಗೆ ಇಷ್ಟದ ಹಾಡು ನೀವು ಚಿಕ್ಕ ವಯಸ್ಸಿಂದ ಯಾವ್ದು ಹಾಡ್ಕೊಂಡು ಬಂದಿದ್ದೀರಾ? ಅವ್ರು ನೋಡಿಕೊಂಡು ಹಾಡು ಕೇಳ್ಕೊಂಡು ಬಂದಿದ್ದೀರಾ? ಯಾವುದೋ ಒಂದು ಚುಟುಕು, ಒಂದು ಪಲ್ಲವಿ ಹಾಡಿ. ಮತ್ತು ಈ ಜನ್ರೇಷನ್ನಲ್ಲಿ ಕರೋಕೆ ಬಂದಿದೆ. ಕರೋಕೆಗೂ ಈ ಲೈವ್ ಶೋಗೂ ಏನು ಡಿಫ್ರೆನ್ಸ್ ಇದೆ, ಏನಾದ್ರು ಗೊತ್ತಿದೆ ನಿಮಗೆ? ಕರೋಕೆ ಅಂದರೆ ಏನು? ಕರೋಕೆ ಅಂದರೆ ನಾವು ಬಾಯಲ್ಲಿ ಲಿರಿಕ್ಸ್ ಗೊತ್ತಿಲ್ಲದೆ ಇರೋರು ಕೂಡ ಒಂದು ಮಾನಿಟರಲ್ಲಿ ಬರ್ತದೆ, ಅದನ್ನು ನೋಡಿಕೊಂಡು ನಾವು ಮ್ಯೂಸಿಕ್ ಇರುತ್ತೆ, ಆ ಲಿರಿಕ್ಸ್ ಏನು ಬರುತ್ತೆ ಅದ್ರ ತಕ್ಕಂತೆ ನಾವು ಹಾಡು. ಬಟ್ ಅದರಲ್ಲಿ ಮ್ಯಾನೇಜಬಲ್ ಇಲ್ಲಲ್ಲ, ಅದಕ್ಕೆ ನಾನ್ ಸ್ಟಾಪ್ ನಾನ್ಸೆನ್ಸ್ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ? ಈ ಲೈವ್ಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಲೈವಲ್ಲಿ ಏನಂದರೆ ಅಲ್ಲಿ ಇನ್ಸ್ಟ್ರೂಮೆಂಟ್ಸು ನಂಬರ್ ಆಗ್ತಕ್ಕಂತೆ ಅವರು ನುಡಿಸ್ತಾರೆ. ಸೊ ಇದರಲ್ಲಿ ಕರೋಕೆ ಇಂದ ನಾವು ಓಡಬೇಕು ಸರ್. ಇದರಲ್ಲಿ ತಾಳ ತಪ್ಪಬಹುದು, ಬಟ್ ಅದರಲ್ಲಿ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತೀವಿ ಅಂತ ನನ್ನ ಅನಿಸಿಕೆ. ಪರಿಚಯ
ನನ್ನ ಹೆಸರು ಕನಕಮ್ಮ ಅಂತ. ನನ್ನ ಮಗ ಬಂದು ಶರತ್, ನಮ್ಮ ಸೊಸೆ ಬಂದು ರೂಪ ಅಂತೇಳಿ. ಸೊ ಈ ಒಂದು ಆಡಿಟೋರಿಯಂಗೆ ಒಂದು ಮುದ್ದಾದ ಹೆಸರನ್ನ ಇಟ್ಟಿದ್ದೀವಿ. ಅಂತಂದರೆ ಆದ್ಯ ಮೊಮ್ಮಗಳು, ರು ಅಂದರೆ ರೂಪ ಸೊಸೆ, ಹಾಗೂ ಶಾ ಅಂದರೆ ಶರತ್ ಅಂತ. ಟೋಟಲ್ ಆಗಿ ಸೇರಿ ಆರುಷ ಅಂತೇಳಿ ಒಂದು ಸುಂದರವಾದ ಒಂದು ನೇಮನ್ನು ಇಟ್ಟು ನಾವು ಒಂದು ಸ್ಟುಡಿಯೋನ ಓಪನ್ ಮಾಡಿ ಹಲವಾರು ಹವ್ಯಾಸಿ ಗಾಯಕರಿಗೆ, ಕಲಿಯುವಂಥವ್ರಿಗೆ ಮತ್ತು ಇಷ್ಟಪಟ್ಟು ಆಡೋವಂಥವ್ರಿಗೆ, ಒಂದು ಪ್ರೊಫೆಷನಲ್ ಸಿಂಗರ್ಸ್ಗೆ ಪ್ರತಿಯೊಬ್ಬರಿಗೂ ಕೂಡ ಈ ವೇದಿಕೆ ತಲುಪಲಿ ಅಂತ ಸರ್ ಈ ಒಂದು ಆಡಿಟೋರಿಯಂನ ನಾವು ನಿರ್ಮಾಣ ಮಾಡಿದ್ದೀವಿ. ಆಡಿಟೋರಿಯಂ ಎತ್ತರವಾಗಿ ಬೆಳೀರಿ ಅಂತ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಧನ್ಯವಾದ ಹೇಳ್ತೀವಿ. ಯಾಕಂದರೆ ನಾವು ನೋಡೋದು ಇದು ಸಿಸ್ಟಮ್ ಆಗಿರ್ಬೋದು, ಒಂದು ಎನ್ವೈರನ್ಮೆಂಟು ತುಂಬ ಚೆನ್ನಾಗಿದೆ. ಬೇರೆ ಸ್ಟುಡಿಯೋಗಳಿಗೆ ಕಂಪೇರ್ ಮಾಡಿದರೆ ಒಂದು ದರನೂ ಕಮ್ಮಿ ಇದೆ. ಸೊ ಹೀಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸ್ಟುಡಿಯೋಗಳು ಬೆಳೀಲಿ ಅಂತ ನಮ್ಮ ಹಾರೈಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್.